ಗುಡ್ ಮಾರ್ನಿಂಗ್ ವೇಸ್ಟೇಜ್. ಇಲ್ಲಿ ನೋಡ್ರಿ ನಾವು ಚಿಲಗೋಡು ಗ್ರಾಮದಲ್ಲಿ ರೈತರಿಗೆ ಮೆಕ್ಕೆಜೋಳಕ್ಕೆ ಗೊಬ್ಬರ ಕೊಟ್ಟಿದ್ವಿ. ಅವ್ರ ಬಾಯಿಂದ ಕೇಳೋಣ ಇದು ಹೆಂಗೈತೆ ಅಂತ ಹೇಳ್ರಿ. ಹೆಸರು ಏನ್ರಿ ನಿಮ್ದು? ನಮ್ಮ ಹಲಬೂರು ಚನ್ನಬಸಪ್ಪ ಅಂತೇಳಿ. ಯಾವ ಊರ್ರಿ? ನಮ್ಮೂರು ಚಿಲಗೋಡ್ರಿ. ನಮ್ಮದು ಇದು 4 ಎಕರೆ ಮೆಕ್ಕೆಜೋಳ ಹಾಕಿದ್ದೀವಿ. ಈ ಜೋಳದಲ್ಲಿ ಇದು ಹಾಕ್ಲಾರ್ದು ಹೊಲ ರೀ ಇದು. ಈಗ ನಾವು ವೇಸ್ಟೇಜ್ ಈ ಅಗ್ರಿ 82 ಆಮೇಲೆ ಇದು ಗ್ರಾನ್ಯುವಲ್ ಇವೆರಡು ಹಾಕಿದ್ದೀವಿ ರೀ. ಹಾಕಿದ್ದು ಭಾಳ ಚೆನ್ನಾಗಿ ಮಾತಿ ಹಾಕ್ಲಾರ್ದು ಈ ಥರ ಆಗಿದೆ ನೋಡ್ರಿ. ಇದು ಎಷ್ಟು ಎಕರೆ ಇದೆ ಹೊಲ ನಿಮ್ದು? 4 ಎಕರೆ ಹಾಕ್ತಿದ್ದೀವಿ ರೀ ಸರ್. 4 ಎಕರೆ. ಇದು ನಮ್ಮದು ವೇಸ್ಟೇಜ್ ಕಂಪ್ನಿದು ಎಷ್ಟು ಮಾಡಿರಿ? ನಿಮ್ಮದು 2 ಎಕರೆ ಮಾಡಿದ್ದೀವಿ ರೀ. ಇದಕ್ಕೇನು ವ್ಯತ್ಯಾಸ ಕಾಣ್ತಿದ್ರೆ? ಅದು ಬೆಳೆನ ಅದು ಭಾಳ ಚೆನ್ನಾಗೈತೆ ರೀ. ನಮ್ಮ ರೈತರಿಗೆ ಮಾತ್ರ ಬಂದು ಈ ವೇಸ್ಟೇಜ್ ಕಂಪ್ನಿಯಲ್ಲಿ ನಾವು ಇದನ್ನ ಉಪಯೋಗ ಮಾಡಿದ್ನಂದ್ರೆ ಇದರಿಂದ ಭಾಳ ಸವಲತ್ತು ಐತಿ, ಅನುಕೂಲ ಐತಿ ರೀ ಇದು. ಇದೀಗ ಇಲ್ಲಿ ಫೋಟೋ ತೆಗೆದ್ರದ್ದು ಹಾಕಿಲ್ಲ ಅಲ್ರಿ ಇದಕ್ಕೆ? ಇದಕ್ಕೆ ಹಾಕಿಲ್ಲ ರೀ. ಇದಕ್ಕೆ ಯಾವ ಕಡೆ ಮಗ್ಲ ಹಾಕಿರಿ ನೀವು? ನಾವು ಆ ಕಡೆ ಸೈಡ್ ಹಾಕಿವ್ರಿ. 4 ಎಕರೆ ಅರ್ಧ ಹೊಲ ಹಾಕಿವ್ರಿ. ಹೌದ್ರಾ? ನೋಡ್ರಿ, ಇದು ಗೊಬ್ಬರ 82 ಒಂದು ಇದು ಗಣಲ್ ಕೊಟ್ಟಿದ್ವಿ ನಾವು. ಇಲ್ಲಿ ಹಾಕಿದ್ದಾರೆ. ಇದು ಎಷ್ಟು ಎತ್ತರ ಐತಿ, ಅದು ಎಷ್ಟು ಎತ್ತರ ಐತಿ ನೋಡ್ರಿ. ಬಾರಪ್ಪ ಈ ಕಡೆ ಒಳಕ್ಕೆ. ಸರ್ ಇನ್ನು ನಾವು ಒಂದೇ ಸಲ ಕೊಟ್ಟಿವ್ರಿ. ಇನ್ನೊಮ್ಮೆಟ್ ಹಾಕ್ತೀವಿ ಅಂದ್ರಿ ಇವ್ರು. ಮುಂದೆ ವಾರದಾಗ ಇನ್ನೊಮ್ಮೆಟ್ ಹಾಕ್ಸ್ತೀವಿ ಸರ್. ಇದು ಒಳ್ಳೆ ಚೆನ್ನಾಗಿ ಬಂದೈತೆ ನೋಡ್ರಿ. ನಿಮಗೇನು ಅನಿಸ್ತೈತೆ ರೀ ಇದು ಹಾಕಿದ್ದಕ್ಕೆ? ಇದು ಭಾಳ ಉತ್ತಮ ಐತ್ರಿ ಈ ಬೆಳೆ ಮಾತ್ರ ಬಂದು. ಅದಕ್ಕೆ ನಾವು ಅದನ್ನ ಹಾಕಲಾರ್ದ ಬಿಟ್ಟು ತಪ್ಪು ಮಾಡಿ ಅನಿಸ್ತೈತೆ ನಮ್ಗೆ. ಅದನ್ನ ಮುಂದಿನ ಸರಿ ಮತ್ತೆ ಇದೇ ಟೈಮಿಗೆ ಅಲ್ಲಿ ಇದು ನಾನು ಇನ್ನೊಂದು ಟೈಮ್ ಹಾಕ್ಬೇಕ್ರಿ. ಇವಾಗ ನಾನು ಇನ್ನೊಂದು 8 ದಿನದ ಒಳಗೆ. ಅದಕ್ಕೆ ಹಂಗಾಗಿ ಇದು ಎಲ್ಲ ನಮ್ಮ ಒಂದು ರೈತರಿಗೂ ಭಾಳ ಅನುಕೂಲ ಐತ್ರಿ ಇದರಿಂದ. ಥ್ಯಾಂಕ್ ಯು ವೇಸ್ಟೇಜ್ ಅಂದ್ಬಿಡು. ಥ್ಯಾಂಕ್ ಯು ವೇಸ್ಟೇಜ್. ಥ್ಯಾಂಕ್ ಯು ಸರ್.